ಅಖಿಲ ಭಾರತ ಮಾತೃ ಸಂಸ್ಥೆ IOCD ನೀಡಿರುವ ದಿನಾಂಕ 20.05/2026 ರಂದು ಒಂದು ದಿನದ ರಾಷ್ಟ್ರವ್ಯಾಪಿ ಔಷಧಿ ಅಂಗಡಿಗಳ ಬಂದ್ ಕರೆಗೆ ಬೆಂಬಲವಾಗಿ ನಮ್ಮ ಅರಸೀಕೆರೆ ತಾಲೂಕಿನ ಎಲ್ಲ ಔಷಧಿ ವ್ಯಾಪಾರಿಗಳು ನಮ್ಮ ವೃತ್ತಿ ಹಾಗೂ ಔಷಧಿ ವ್ಯಾಪಾರಿಗಳ ಉಳಿವಿಗಾಗಿ ಆಕ್ಟ್ ಬೇಡಿಕೆಗಳನ್ನು ನಾವು ಬಲವಾಗಿ ಬೆಂಬಲಿಸುತ್ತೇವೆ ಮತ್ತು ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರವನ್ನು ಆಗ್ರಹಿಸುತ್ತೇವೆ. ಸಾರ್ವಜನಿಕರ ಮತ್ತು ರೋಗಿಗಳ ಹಿತದೃಷ್ಟಿಯಿಂದ ನಾವು ಅರಸೀಕೆರೆ ತಾಲೂಕು ಔಷಧ ವ್ಯಾಪಾರಿಗಳು ನಮ್ಮ ಅಂಗಡಿಗಳನ್ನು ಮುಚ್ಚಿಲ್ಲ. ಆದರೆ ಬಂದ್ನ ಉದ್ದೇಶಗಳನ್ನು ಬಲವಾಗಿ ಬೆಂಬಲಿಸುತ್ತೇವೆ ಹಾಗೂ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ತಾಲೂಕು ಕಚೇರಿಯ ಆಡಳಿತ ಅಧಿಕಾರಿಗಳಾದ ಶಿವಶಂಕರ್ ರವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. SP ನ್ಯೂಸ್ ಸುದ್ದಿ ವಾಹಿನಿ ಮುಖಾಂತರ ಸರ್ಕಾರಗಳನ್ನು ಆಗ್ರಹಿಸುತ್ತೇವೆ. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಸತ್ಯನಾರಾಯಣ ಅಧ್ಯಕ್ಷರು, ಮಹೇಂದ್ರ ಜೈನ್ ಕಾರ್ಯದರ್ಶಿ, ಭಾರತೇಶ್ ಬಾಬು ಖಜಾಂಚಿ, KB ವಸಂತ್ ಕುಮಾರ್ ಸಂಘಟನಾ ಕಾರ್ಯದರ್ಶಿ, ದಯಾನಂದ್ ಉಪಾಧ್ಯಕ್ಷರು. ವರದಿ ಕೃಷ್ಣ G. ರಾವ್, ಅರಸೀಕೆರೆ. ಆತ್ಮೀಯ ವೀಕ್ಷಕರೇ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ರಾಜ್ಯದ ಎಲ್ಲಾ ಸುದ್ದಿಗಳನ್ನು ವೀಕ್ಷಿಸಿ. ಈ ದಿನ ಆಲ್ ಇಂಡಿಯಾ ಆರ್ಗನೈಸೇಷನ್ ಆಫ್ ಕೆಮಿಸ್ಟ್ ಅಂಡ್ ಡ್ರಗಿಸ್ಟ್ ಅಸೋಸಿಯೇಷನ್ ಭಾರತದಿಂದ ಕರೆದ ಮುಷ್ಕರದ ನಿಮಿತ್ತ ಅರಸೀಕೆರೆ ತಾಲೂಕು ಔಷಧಿ ವ್ಯಾಪಾರಿಗಳ ಸಂಘದಿಂದ ನಾವು ವ್ಯಾಪಾರಸ್ಥರೆಲ್ಲರೂ ಸಾರ್ವಜನಿಕರಿಗೆ ತೊಂದರೆ ಆಗಬಾರದೆಂದು ಔಷಧಿ ವ್ಯಾಪಾರವನ್ನು ಯಥಾಸ್ಥಿತಿಯಲ್ಲಿ ನಡೆಸುತ್ತಾ ಕಪ್ಪು ಪಟ್ಟಿಯೊಂದಿಗೆ ನಮ್ಮ ಒಂದು ನಿಷ್ಠೆಯನ್ನು AIOCDಗೆ ಮತ್ತು ಅವರು ಇವತ್ತು ಏನು ಹೇಳ್ತಾ ಇದ್ದಾರೆ, ಏನೇನು ತೊಂದರೆಗಳು ದುಷ್ಪರಿಣಾಮಗಳು ಆನ್ಲೈನ್ ವ್ಯಾಪಾರದಿಂದ ಆಗುತ್ತೆ ಮತ್ತು ಇನ್ನು ಇತರ ತೊಂದರೆಗಳು ಏನಿದೆ ಅದರ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಅವರು ಎಲ್ಲ ನ್ಯೂಸ್ ಚಾನಲ್ಗಳಲ್ಲೂ ಮತ್ತು ಬೇರೆ ವಿಧದಲ್ಲಿ ಎಲ್ಲರಿಗೂ ಅವರು ತಿಳಿಸಿದ್ದಾರೆ ಪಬ್ಲಿಕ್ಸ್ಗೆ. ಮತ್ತು ಈ ಗಮನವನ್ನು ಸರ್ಕಾರದವರು ಕೇಳಿಸ್ಕೊಂಡು ನಮ್ಮಗಳಿಗೆ ಆಲ್ ಇಂಡಿಯಾ ಆರ್ಗನೈಸೇಷನ್ ಅವರು ಏನು ಕೇಳ್ತಾ ಇದ್ದೀವಿ, ನಮ್ಮ ಒಂದು ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ನಾವು ಅರಸೀಕೆರೆ ತಾಲೂಕು ಔಷಧಿ ವ್ಯಾಪಾರಿಗಳ ಮನೋರಂಜನಾ ಕ್ಲಬ್ನ ಎಲ್ಲ ಸದಸ್ಯರು, ಸಂಘದವರು ಸೇರಿ ಸರ್ಕಾರದವರ ಗಮನವನ್ನು ಸೆಳೆಯಲು ಕೇಳ್ತಿದ್ದೇವೆ. ಮತ್ತು ನಮ್ಮ ಕರ್ನಾಟಕದವರ ಆದಂಥ MPಗಳೇನಿದ್ದಾರೆ ಅವರು ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿ ಒಂದು ಉತ್ತಮವಾದ ಔಷಧಿ ವ್ಯಾಪಾರಸ್ಥರಿಗೆ ಬೇಕಾದ ಒಂದು ಉತ್ತಮ ರೀತಿಯ ಸಹಕಾರವನ್ನು ನೀಡಬೇಕು. ಆನ್ಲೈನ್ನಿಂದ ಆಗ್ತಿರುವ ದುಷ್ಪರಿಣಾಮಗಳನ್ನು ತಪ್ಪಿಸಲು ನಾವು ಈ ವಿಷಯದಲ್ಲಿ ಹೋರಾಡ್ತಿದ್ದೀವಿ ಬಿಟ್ಟರೆ ಮತ್ತಿನ್ನು ಯಾವುದೇ ರೀತಿಯಾದ ಸಾಮಾಜಿಕ ತೊಂದರೆಗಳನ್ನು ಕೊಡಲಿಕ್ಕಾಗಲಿ ನಾವು ಮಾಡ್ತಾ ಇಲ್ಲ. ದಯಮಾಡಿ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಆ ದೃಷ್ಟಿಯಿಂದ ಆನ್ಲೈನ್ ವ್ಯಾಪಾರವನ್ನು ಆದಷ್ಟು ಕಡಿತಗೊಳಿಸಬೇಕು ಅಂತ ನಾವು ಈ ರೀತಿಯಾಗಿ ವಿನಂತಿಸ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ಇದು ಆನ್ಲೈನ್ ಬಂದಿದೆ? ನಿಮಗೆ ಎಷ್ಟು ವರ್ಷದಿಂದ ಇದ್ರ ತೊಂದರೆ ಆಗ್ತಾ ಇದೆ? ಶುರುವಾಗಿದ್ದು 15 ವರ್ಷ ಆಯಿತು. ಅದು ಈಗ ಅತಿಯಾಗಿ ಬೆಳೆದು ನಿಂತಿರೋದು ಈಗ ಸದ್ಯ ಒಂದು 5 ರಿಂದ 7 ವರ್ಷದಿಂದ. ದೊಡ್ಡ ದೊಡ್ಡ ಊರುಗಳಲ್ಲಿ, ಸಿಟಿಗಳಲ್ಲಿ ಅದು 10 ವರ್ಷದಿಂದ ಬಂದಿದೆ. ಅರಸೀಕೆರೆ ಈ ಥರ ನಗರಗಳಲ್ಲಿ 5 ರಿಂದ 7 ವರ್ಷ ಆಗಿದೆ. ಇದರಿಂದ ಭಾರಿಯಷ್ಟು ತೊಂದರೆ ಆಗ್ತಿದೆ. ಅವರು ಹೆಚ್ಚಿನ ರೀತಿಯಾದ ಕೊಡಬಾರದ ರೀತಿಯಾದ ಡಿಸ್ಕೌಂಟ್ಗಳನ್ನು ಅವ್ರದ್ದೇ ಆದ ವಸ್ತುಗಳ ಮೇಲೆ ಅವರು ಡಿಸ್ಕೌಂಟ್ನ ತೋರಿಸ್ತಾರೆ. ಆದರೆ ಅವರು ಏನು ಕೊಡ್ತಾರೆ, ಜನರಿಗೆ ಕೊಡ್ತಾರೋ ಬೇರೆ ಕೊಡ್ತಾರೋ ಏನು ಅಂತ ಗೊತ್ತಿಲ್ಲ. ಈ ರೀತಿಯೆಲ್ಲ ಆಗಿ ಜನಗಳಿಗೂ ಅವರು ಸರಿಯಾದ ಮಾಹಿತಿ ಕೊಡ್ತಿಲ್ಲ. ಕೆಲವು MRP ಜಾಸ್ತಿ ಇರ್ತದೆ ಅಂತ ತೋರಿಸ್ತಾರೆ. ಜನರಿಕ್ ಔಷಧಿಗಳಿಗೆ ನಾವು ಅದರಲ್ಲಿ 80% ಕೊಡ್ತೀವಿ, 50% ಕೊಡ್ತೀವಿ ಅಂತೇಳಿ ಮಾಹಿತಿ ತಿಳಿಸ್ತಾ ಜನಗಳಿಗೆ ತಪ್ಪು ಮಾಹಿತಿಗಳನ್ನು ಕೊಡ್ತಿದ್ದಾರೆ ಅಂತ ನಾವು ಈ ರೀತಿ ಇದರಿಂದ ಹೇಳಲಿಕ್ಕೆ ಬಯಸ್ತೀವಿ. ಅಂದರೆ ಜನ ಎಚ್ಚೆತ್ಕೊಳ್ಬೇಕಿದು. ಆನ್ಲೈನ್ ಬಿಟ್ಬಿಟ್ಟು ನೇರವಾಗಿ ನಿಮ್ಮ ಇದರಿಂದನೇ ನಿಯರೆಸ್ಟ್. ಈಗ ಆನ್ಲೈನಲ್ಲಿ ಈಗ ನನ್ನ ಮಗು ಈಗ ನಿಮ್ಮ ಮನೆಯಿಂದ ನಿಮ್ಮದೇ ಆದ ಒಂದು ಮಗು ಕೂತ್ಕೊಂಡು ಆನ್ಲೈನಲ್ಲಿ ಆರ್ಡರ್ ಮಾಡುತ್ತೆ. ಏನು ಔಷಧಿ ಆರ್ಡರ್ ಮಾಡುತ್ತೆ ಅದು ನಿಮ್ಮ ಮನೆ ಬಾಗಿಲಿಗೆ ಬಂದು ಬೀಳುತ್ತೆ. ಯಾವುದೇ ರೀತಿಯಾದ ಪ್ರಿಸ್ಕ್ರಿಪ್ಷನ್ ಕೇಳೋದಿಲ್ಲ, ಏನು ಕೇಳೋದಿಲ್ಲ. ಅವ್ರು ಕೇಳಿದ್ರು ಅವರೇ ಅದನ್ನು ಜನರೇಟ್ ಮಾಡ್ಕೊಂಡು ಕೊಡ್ತಾರೆ. ಈಗ ಒಬ್ಬರು ಡಾಕ್ಟ್ರು MBBS ಓದಿರೋರೇ ಬರೀಬೇಕು, ಅದನ್ನು ಒಬ್ಬ ಡಿಫಾರ್ಮಾ ಮಾಡಿರೋ ವ್ಯಕ್ತಿನೇ ಕೊಡಬೇಕು ಅಂತೇಳಿ ಹೇಳ್ತೀವಿ. ಯಾತಕ್ಕೆ ಅಂತಂದರೆ ಅವರು ಆ ವೃತ್ತಿಯಲ್ಲಿ ಅದರ ಪರಿಣಿತಿ ಹೊಂದಿರ್ತಾರೆ ಮತ್ತು ಅದರಿಂದ ಆಗುವ ದುಷ್ಪರಿಣಾಮಗಳು ಒಬ್ಬ ಡಾಕ್ಟ್ರಿಗಾಗಲಿ ಅಥವಾ ಒಬ್ಬ ಔಷಧಿ ವ್ಯಾಪಾರಸ್ಥನಿಗೆ ಅಂದರೆ ಕ್ವಾಲಿಫೈಡ್ ಪರ್ಸನ್ ಅಂತ ಏನಿದ್ದಾರೆ ಅವರಿಗೆ ಅದ್ರ ಬಗ್ಗೆ ಉತ್ತಮವಾದ ಮಾಹಿತಿ ಇರುತ್ತೆ. ಅವರು ಬಳಿ ಹೋದಾಗ ಅವರು ಬಂದ ಪೇಷಂಟ್ಗೆ ಉತ್ತಮ ರೀತಿಯಾದ ಸಲಹೆಯನ್ನು ಕೊಡೋದಕ್ಕೆ ಒಬ್ಬ ಕ್ವಾಲಿಫೈಡ್ ಪರ್ಸನಿಂದ ಸಾಧ್ಯವೇ ಹೊರತು ಆನ್ಲೈನ್ ಮುಖಾಂತರ ಅದರ ಸಾಧ್ಯತೆ ಇಲ್ಲ. ಏನು ತಗೋಬೇಕು, ಯಾವ ರೀತಿ ತಗೋಬೇಕು, ಅದರ
ಡೋಸೇಜ್ಗಳೇನು ಅದಷ್ಟನ್ನು ಒಬ್ಬ ಕ್ವಾಲಿಫೈಡ್ ಪರ್ಸನ್ ಆಗಿ ಉತ್ತಮ ರೀತಿಯಾಗಿ ಮಾರ್ಗದರ್ಶನ ಕೊಟ್ಟು ಒಬ್ಬ ರೋಗಿಗೆ ಉಪಕಾರ ಮಾಡ್ಬೋದು. ಅವರು ಮಾಹಿತಿ ಹಂಚ್ಬೋದು, ತೊಂದರೆ ಆಗೋದನ್ನು ತಪ್ಪಿಸ್ಬೋದು.